ಇನ್ನು ಕುಂಭಮೇಳದಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣದಲ್ಲಿ ಬೆಳಗಾವಿಯ 4 ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಗಮನಿಸ್ತಾ ಹೋಗೋದಾದ್ರೆ 25 ಜನರ ಗುರುತು ಪತ್ತೆಯಾಗಿದೆ. ಇದರಲ್ಲಿ 4 ಕರ್ನಾಟಕದವರು ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಕುಂಭಮೇಳದಲ್ಲಿ ನಡೆದಂಥ ದುರಂತದಲ್ಲಿ ಬೆಳಗಾವಿಯ ತಾಯಿ ಮಗಳು ಸೇರಿ 4 ಸಾವನ್ನಪ್ಪಿದ್ದಾರೆ. ನಗರದ ವಡಗಾವಿಯ ಜ್ಯೋತಿ ದೀಪಕ ಹತ್ತಾವರ್, ಅವರ ಪುತ್ರಿ ಮೇಘಾ ದೀಪಕ ಹತ್ತಾವಡ್, ಶೆಟ್ಟಿಗಲಿ ನಿವಾಸಿ ಅರುಣ್ ಕೋರ್ಪಡೆ ಹಾಗೆಯೇ ಶಿವಾಜಿನಗರದ ಮಹಾದೇವಿ ಹನುಮಂತ ಭವನೂರ್ ಮೃತ ದುರ್ದೈವಿಗಳು ಎನ್ನುವಂಥದ್ದು ಗೊತ್ತಾಗಿದೆ. ಕಳೆದ 3 ದಿನದ ಹಿಂದೆ ಬೆಳಗಾವಿಯ ನಾನಾ ಭಾಗದ 60 ಜನರು ಸಾಯಿರಥ ಟ್ರಾವೆಲ್ಸ್ ಏಜೆನ್ಸಿ ಮೂಲಕ 2 ಬಸ್ಗಳಲ್ಲಿ ಪ್ರಯಾಗ್ರಾಜ್ಗೆ ತೆರಳಿದ್ರು. 4 ಸಾವನ್ನಪ್ಪಿದ್ದಾರೆ. 4 ಮೃತದೇಹಗಳನ್ನು ವಾಪಸ್ ತರುವ ಸಂಬಂಧ ರಾಜ್ಯ ಸರ್ಕಾರದ ನೋಡಲ್ ಅಧಿಕಾರಿಗಳ ತಂಡವನ್ನು ಕೂಡ ಈಗಾಗಲೇ ಸರ್ಕಾರ ನಿಯೋಜನೆ ಮಾಡಿದೆ. ಬೆಳಗಾವಿ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ಎಸ್ ಶ್ರುತಿ ಮತ್ತು ವಿಶೇಷ ಜಿಲ್ಲಾಧಿಕಾರಿ ಹರ್ಷ ಶೆಟ್ಟಿ ಅವರನ್ನು ನೋಡಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಅಧಿಕಾರಿಗಳು ಪ್ರಯಾಗ್ರಾಜ್ಗೆ ತೆರಳಿ ಉತ್ತರ ಪ್ರದೇಶ ಸರ್ಕಾರದೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಮೃತದೇಹಗಳನ್ನು ವಾಪಸ್ ತರುವ ಸಂಬಂಧ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಇನ್ನು ವಡಗಾವಿಯ ದೀಪಕ್ ಹತ್ತಾವಡ ನಿವಾಸಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಭೇಟಿ ನೀಡಿದ್ದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ. ಮಹಾಕುಂಭಮೇಳ, ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹೋತ್ಸವ ಕುಂಭಮೇಳ ನಡೀತಾ ಇದೆ. ಫೆಬ್ರವರಿ ಅಂತ್ಯದವರೆಗೂ ಕೂಡ ಕುಂಭಮೇಳ ನಡೆಯುತ್ತೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂಥೇಳಿ ದೇಶ ವಿದೇಶಗಳಿಂದ ಅದೆಷ್ಟೋ ಭಕ್ತರು ಬರ್ತಾ ಇದ್ದಾರೆ. ಕೋಟಿಗೂ ಅಧಿಕ ಭಕ್ತರು ಈಗಾಗಲೇ ಬಂದಿದ್ದಾರೆ. ಇದರಲ್ಲಿ ನಿನ್ನೆ ಆದಂಥ ದುರಂತವನ್ನು ಯಾರೂ ಕೂಡ ಊಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಕಾಲ್ತುಳಿತ ಆಗ್ತಾ ಇದ್ದಂತೆ ಸಾಕಷ್ಟು ಆತಂಕ ಎಲ್ಲರಿಗೂ ಕೂಡ ಎದುರಾಗಿತ್ತು. ಯಾಕಂತ ಹೇಳಿದರೆ ಎಲ್ಲ ಕಡೆಯಿಂದ ಭಕ್ತರು ಬಂದು ಸೇರುವಂಥ ಜಾಗ ಅದು. ನಮ್ಮವರಿದಾರ ಅಂಥೇಳಿ ಹುಡುಕ್ತಾ ಇದ್ರು. ಆದರೆ 30 ಜನರು ಸಾವನ್ನಪ್ಪಿದ್ದಾರೆ, 65 ಜನ ಗಾಯಗೊಂಡಿದ್ದಾರೆ. ಈ 30 ಜನರಲ್ಲಿ ಈಗಾಗಲೇ 25 ಜನರ ಗುರುತು ಪತ್ತೆಯಾಗಿಲ್ಲ. ಇನ್ನುಳಿದ 5 ಗುರುತು ಪತ್ತೆಯಾಗಿದೆ. ಅದರಲ್ಲಿ 4 ಕನ್ನಡಿಗರೇ ಇದ್ದಾರೆ, ನಮ್ಮ ಬೆಳಗಾವಿಯವರು. ತಾಯಿ ಮಗಳು ಸೇರಿ 4 ಕರ್ನಾಟಕದವರೇ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಬೆಳಗಾವಿ ನಗರದ ವಡಗಾವಿಯ ಜ್ಯೋತಿ ಹಾಗೆಯೇ ಅವರ ಪುತ್ರಿ ಮೇಘಾ, ಇನ್ನೊಂದು ಕಡೆಯಲ್ಲಿ ಶೆಟ್ಟಿಗಲಿ ನಿವಾಸಿ ಅರುಣ್ ಕೋರ್ಪಡೆ, ಶಿವಾಜಿನಗರದ ಮಹಾದೇವಿ ಹನುಮಂತ ಇವರು ಮೃತ ದುರ್ದೈವಿಗಳಾಗಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಬೆಳಗಾವಿಯ ನಾನಾ ಭಾಗದಿಂದ 60 ಜನರು ಖಾಸಗಿ ಟ್ರಾವೆಲ್ಸ್ ಮೂಲಕ 2 ಬಸ್ಗಳಲ್ಲಿ ಪ್ರಯಾಗ್ರಾಜ್ಗೆ ತೆರಳಿದ್ರು. 4 ಮೃತದೇಹವನ್ನು ವಾಪಸ್ ತರುವ ಸಂಬಂಧ ರಾಜ್ಯ ಸರ್ಕಾರ ಈಗಾಗಲೇ ನೋಡಲ್ ಅಧಿಕಾರಿಗಳನ್ನು ನೇಮಿಸಿದೆ. ಈ ನೋಡಲ್ ಅಧಿಕಾರಿಗಳು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ತೆರಳಬೇಕು. ಅಲ್ಲಿನ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿ ಮೃತದೇಹವನ್ನು ವಾಪಸ್ ತರುವ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಳಪ್ಪ, ಗಮನಿಸ್ತಾ ಹೋಗೋದಾದರೆ ಕಾಲ್ತುಳಿತ ಪ್ರಕರಣದಲ್ಲಿ 4 ಸಾವನ್ನಪ್ಪಿದ್ದಾರೆ, ಅದು ಕೂಡ ಬೆಳಗಾವಿಯವರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವರು ಯಾವತ್ತೂ ಪ್ರಯಾಗ್ರಾಜ್ಗೆ ತೆರಳಿದ್ರು, ಹಾಗೆಯೇ ಅವರ ಮೃತದೇಹವನ್ನು ತರುವಂಥ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇವೆ ಈಗ? ಕುಮಾರ್, ಏನು ಉತ್ತರ ಪ್ರದೇಶ ಪ್ರಯಾಗರಾಜ್ನಲ್ಲಿ ಕುಂಭಮೇಳದಲ್ಲಿ ಏನು ಬೆಳಗಾವಿ ಮೂಲದ 4 ಜನ ಏನು ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಸ್ಪೀಕರ್ ಯುಟಿ ಖಾದರ್ ಅವರು ಈಗಾಗಲೇ ಅಲ್ಲಿಂದ ಎಲ್ಲ ತರುವ ಸಿದ್ಧತೆಗಳನ್ನು 4 ಜನಗಳ ಮೃತದೇಹವನ್ನು ತರೋಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಪ್ರಯಾಗರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಏನು ಅಧಿಕಾರಿಗಳಾಗಿರ್ತಾರಲ್ಲ ಅವರಿಗೂ ಕೂಡ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಅವ್ರಿಗೆ ಮಾತಾಡುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಅವರಿಗೆ ಏರ್ಪೋರ್ಟ್ಗೆ ತರಬೇಕಾ ಟ್ರೈನ್ ಮೂಲಕ ತರಬೇಕಾ ಅನ್ನೋದು ಅದು ಕೂಡ ವಿಚಾರಣೆ ಮಾಡ್ತಾ ಇದ್ರು ನಿನ್ನೆ.
ಇನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಪ್ರಯಾಗರಾಜ್ಯದಿಂದ ಬೆಳಗಾವಿ ತರೋಕೆ ಏರ್ಪೋರ್ಟ್ನಿಂದ ಏನು ಮೃತದೇಹಗಳನ್ನು ತರೋಕೆ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಅದು ಬಹಳ ಕಷ್ಟ ಆಗತ್ತೆ ಅಂತ ಟ್ರೈನ್ ಮೂಲಕ ತರೋಕೆ ಒಂದು ಪ್ರಯತ್ನವನ್ನು ಹುಬ್ಬಳ್ಳಿಗೆ ತರೋಕೆ ಒಂದು ಅಲ್ಲಿಗೆ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರುವ ಸಾಧ್ಯತೆ, ಮೃತದೇಹಗಳು ಬರೋ ಸಾಧ್ಯತೆ ಇವೆ. 4 ಜನ ಏನು ಅಲ್ಲಿ ಪ್ರಯಾಗರಾಜ್ಯಕ್ಕೆ ಹೋಗಿದ್ರಲ್ಲ, ಪ್ರಯಾಗರಾಜ್ಯದಿಂದ ಅಲ್ಲಿ ಸುಮಾರು 200 ಜನರು ಹೋಗಿದ್ದಾರೆ ಬೆಳಗಾವಿ ಮೂಲದವರು. ಸಣ್ಣ ಪುಟ್ಟ ಗಾಯಗಳಾಗಿವೆ. ಅವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. 4 ಜನ ಮೃತದೇಹವನ್ನು ತರೋಕೆ ಬೆಳಗಾವಿ ಜಿಲ್ಲಾಧಿಕಾರಿ ಎಲ್ಲಾ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸಂಪತ್ ಕುಮಾರ್, ಥ್ಯಾಂಕ್ ಯು ಬಾಳಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.